ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಮುತ್ಗದ ಹೂವು, ಮುತ್ಗದ ಮರದ ಹೂವು ಪುಷ್ಪ. ಮುತ್ಗದ ಮರದ ಹೂವು ಪುಷ್ಪವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಕೆಲವೊಂದು ವಿಚಾರಗಳಿಗೆ ಇದನ್ನು ಬಳಸ್ತಕ್ಕಂಥದ್ದು ವಿಧಿವಿಧಾನಗಳು ಸಾಕಷ್ಟು ರೀತಿಯಲ್ಲೇ ಇರ್ತದೆ. ಮತ್ತು ನಮ್ಮ ಒಂದು ವಾಮಾಚಾರ, ಮಾಟ ಮಂತ್ರ, ತಂತ್ರ, ಕುತಂತ್ರ ಪ್ರಯೋಗಗಳಲ್ಲಿ ಸಾಕಷ್ಟು ರೀತಿಯಲ್ಲೇ ಇದೆ. ಇದನ್ನು ಶಿವನಿಗೆ ಅತ್ಯದ್ಭುತವಾಗಿ ಶಿವರಾತ್ರಿಯ ಸಂದರ್ಭದಲ್ಲಿ ಮಾತ್ರ ಇದು ಹೂವನ್ನು ಬಿಡ್ತಕ್ಕಂಥದ್ದು. ಶಿವರಾತ್ರಿಯ ಸಂದರ್ಭ, ಆ ಸಂದರ್ಭದೊಳಗೆ ಇದು ಮುತ್ಗುದ್ದು ಹೂವು ಬಿಡ್ತದೆ. ಈ ಹೂವನ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಆಯುಸ್ಸು ಹೆಚ್ಚಾಗ್ತದೆ ಅನ್ನೋದು ಒಂದು ಭಾಗ ಇದೆ, ಆಯಿತಾ. ಮತ್ತು ಇದರ ಒಂದು ಹೂವನ್ನು ಮತ್ತು ಇದರ ಒಂದು ಬೀಜ, ಇದು ಬೀಜ ಪಸರಣೆ ಮಾಡ್ತದೆ. ಆ ಬೀಜ ಪಸರಣೆ ಮಾಡಿದಾಗ ಆ ಬೀಜನ ಉಪಯೋಗಿಸ್ಕೊಂಡು ಕೆಲವೊಂದು ಕಪ್ಪು, ಕಾಡಿಗೆ, ವಶೀಕರಣ ಕಪ್ಪು ಮತ್ತು ಸ್ತಂಭನ, ವಿದ್ವೇಷಣ, ಉಚ್ಚಾಟನ, ಮಾರಣ ಪ್ರಯೋಗಗಳಿಗೆ ಈ ಒಂದು ಕಪ್ಪನ್ನು ಬಳಸ್ತಕ್ಕಂಥ ವಿಧಾನಗಳು ಸಾಕಷ್ಟು ರೀತಿಯಲ್ಲೇ ಇರ್ತದೆ, ಆಯಿತಾ. ನಿಮಗೆ ಇವಾಗ ಸದ್ಯ ಭಾಗದಲ್ಲಿ ಇದನ್ನು ವಿಶೇಷವಾಗಿ ಶಿವನಿಗೆ ಪ್ರಿಯವಾಗಿರ್ತಕ್ಕಂಥ ಈ ಒಂದು ಮುತ್ಗದ ಹೂವಿನ ಒಂದು ವಿಚಾರವನ್ನು ಹೇಳ್ತೀನಿ. ಇದನ್ನು ಶಿವರಾತ್ರಿ ದಿವಸ ಕಿತ್ತು ಅದನ್ನು ಶಿವನಿಗೆ ಅರ್ಪಣೆ ಮಾಡಿ ಅದನ್ನು ತಗೊಂಡು ಬಂದು ಅದನ್ನು ಒಣಗಿಸಿ ಕುಟ್ಟಿ ಚೂರ್ಣ ಮಾಡಿ ಅದನ್ನು ಸಂಪೂರ್ಣವಾಗಿ ಶಿವನ ಮಂತ್ರಗಳಿಂದ ಅಭಿಮಂತ್ರಿಸಿ ನಮಃ ಶಿವಾಯ ಅಥವಾ ಓಂ ನಮಃ ಶಿವಾಯ ಅಥವಾ ರೀಂ ನಮಃ ಶಿವಾಯ, ಕ್ಲೀಂ ನಮಃ ಶಿವಾಯ, ಹೈಂ ನಮಃ ಶಿವಾಯ, ಹಂ ನಮಃ ಶಿವಾಯ, ರಂ ನಮಃ ಶಿವಾಯ ಅನ್ನೋ ಮಂತ್ರಗಳಿಂದೆಲ್ಲ ಅಭಿಮಂತ್ರಿಸಿ ಈ ಒಂದು ಕಾಡಿಕೆ ಅಂತ ಏನಿರ್ತದೆ, ನೀವು ಕುಟ್ಟಿ ಚೂರ್ಣ ಮಾಡಿರ್ತೀರಲ್ಲ, ಈ ಹೂವನ್ನ ಶಿವನಿಗೆ ಅರ್ಪಿಸಿ ಅದನ್ನು ಶಿವನಿಗೆ ಬೆಳಗ್ಗೆ ಶಿವರಾತ್ರಿ ಹಬ್ಬದ ದಿವಸ ಅರ್ಪಿಸ್ಬೇಕು. ಆಮೇಲೆ ಅದನ್ನು ಬೆಳಗ್ಗೆ ರಾತ್ರಿ ಸಾಯಂಕಾಲ ತಗೊಂಬಂದ್ಬಿಡ್ಬೇಕು. ತಗೊಂಬಂದು ಅದನ್ನೆಲ್ಲ ಚೆನ್ನಾಗಿ ಒಣಗಿಸಿ ಕುಟ್ಟಿ ಚೂರ್ಣ ಮಾಡಿ ಅದಕ್ಕೆ ಔಡಲ ಎಣ್ಣೆ, ಹರಳೆಣ್ಣೆ ಔಡಲ ಎಣ್ಣೆ ಅಂತಂದ್ರೆ ಹರಳೆಣ್ಣೆ, ಹರಳೆಕಾಯಿ ಬಿಡ್ತದಲ್ಲ, ಹರಳೆಣ್ಣೆಯನ್ನು ಹಾಕಿ ಅದನ್ನೆಲ್ಲ ಚೆನ್ನಾಗಿ ರಂಗುಳಿಸಿ ಅದಕ್ಕೆ ಕಸ್ತೂರಿ, ಗೋರೋಜನ ಮತ್ತು ಪುನುಗು, ಕಸ್ತೂರಿ, ಗೋರೋಜನ, ಪುನುಗು ಇದಿಷ್ಟನ್ನು ಮಿಶ್ರಣ ಮಾಡಿ ಅದನ್ನು ತಿಳ್ಕದ ರೀತಿಯಲ್ಲಿ ಇಟ್ಕೊಳೋದ್ರಿಂದ ಶೀಘ್ರದಲ್ಲೇ ವಶೀಕರಣ ಪ್ರಯೋಗಗಳು ಆಗ್ತದೆ, ಆಯಿತಾ. ಇದು ಇದರ ಒಂದು ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳು ಇನ್ನೂ ಸಾಕಷ್ಟು ರೀತಿಯಲ್ಲೇ ಇದ್ದಾವೆ. ಮುಂದಿನ ದಿನಗಳಲ್ಲಿ, ಮುಂದಿನ ಒಂದು ಕಾಲಘಟ್ಟದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.